ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ಮಂಗಳವಾರದ ಬ್ಲಾಗು. ಬೆಳಿಗ್ಗೆ ಬೇಗನೆ ಎದ್ದುಬಿಟ್ಟು ಎಲ್ಲ ಮುಗ್ನೆಲ್ಲ ಒರೆಸಿ ಎಲ್ಲ ಮಾಡಿಬಿಟ್ಟು ಬೇಗನೆ ದೀಪ ಎಲ್ಲ ಹಾಕ್ಬಿಟ್ಟು ದೇವರಿಗೆ ದೀಪ ಎಲ್ಲ ಹಾಕ್ಬಿಟ್ಟು ಇವಾಗ ತಿಂಡಿಗೆ ರೆಡಿ ಮಾಡ್ಕೊದೆ. ತಿಂಡಿಗೆ ನಾನು ಬೇಗನೆ ನೆನೆಸಿಟ್ಟಿದ್ದೆ. ಇದು ಓಟ್ಸ್ ಹಾಕ್ಬಿಟ್ಟು ಬಾಂಬೆ ರವೆ ಮತ್ತು ಒಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 20 ಮಿನಿಟ್ಸ್ ಅಷ್ಟು ಇಟ್ಟಿದ್ದೀನಿ. ಇವಾಗ ನೋಡಿ, ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಮತ್ತು ಶುಂಠಿ ಹಾಕ್ಕೊಂಡಿದ್ದೀನಿ, ಕಾಯಿ ಮೆಣಸು ಮತ್ತು ಕರಿಬೇವು ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ತೆಂಗಿನ ತುರಿ ಹಾಕ್ಕೋತಾ ಇದ್ದೀನಿ. ತೆಂಗಿನ ತುರಿ ಎಷ್ಟು ಹಾಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ. ನಿಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದ ದೋಸೆ ಹಾಕೋ ಥರ ಇಟ್ಕೊಳ್ಳಿ. ಇವಾಗ ಇಲ್ಲಿ ನಾನು ಜೀರಿಗೆ ಹಾಕ್ಕೋತಾ ಇದ್ದೀನಿ ಮತ್ತು ಸೋಂಪು ಹಾಕ್ಕೋತಾ ಇದ್ದೀನಿ. ಸೋಂಪು ಅದೊಂದು ಸ್ವಲ್ಪ ಚೆನ್ನಾಗಿರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ತೆಂಗಿನಕಾಯಿ ಬೇಕಾದರೆ ನೀವು ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ ರೆಸಿಪಿ, ಅದೇಂತೂ ಇದಲ್ಲ, ಇಷ್ಟ ಆಗುತ್ತೆ ಎಲ್ರಿಗೂ. ಇವಾಗ ನೋಡಿ, ಇವಾಗ ನಾನು ಕಾವಲಿ ಇಟ್ಟಿದ್ದೀನಿ. ಕಾವಲಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊತೀನಿ. ಈ ಥರ ಹಾಕಿಬಿಟ್ಟು ಸ್ಪೂನಿಂದ ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಮಾಡಿದರೆ ಸಾಕು. ನೋಡಿ, ಇವಾಗ ನಾನು ಇದಕ್ಕೆ ಚಟ್ನಿ ಎಲ್ಲ ಏನೂ ಮಾಡಿಲ್ಲ. ಅಂದರೆ ಇದರಲ್ಲಿ ತೆಂಗಿನಕಾಯಿ ಇರುತ್ತಲ್ವ, ಅದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದಕ್ಕೋಸ್ಕರ ಚಟ್ನಿ ಇದೊಂದು ಸ್ವಲ್ಪ ತುಂಬ ಫ್ರೈ ಆಗಬೇಕು, ಎಲ್ಲ ಕಡೆ ರೆಡ್ ಥರ ಆಗಬೇಕು, ಒಂದು ಸ್ವಲ್ಪ ಹಾರ್ಡ್ ಆಗಬೇಕು, ಆವಾಗ ಇನ್ನೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನೆಲ್ಲ ಆ ಥರ ಮಾಡಿರೋ ತೋರಿಸಿಲ್ಲ, ಅದು ತುಂಬ ಲೆಂತಿ ಆಗುತ್ತೆ ಅಂತ. ಅದಕ್ಕೋಸ್ಕರ ಕೆಲವರಿಗೆ ಹಾರ್ಡಾಗಿ ತಿನ್ನೋದಿಷ್ಟು, ಕೆಲವರಿಗೆ ಸ್ಮೂತಾಗಿದ್ದರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಸ್ವಲ್ಪ ಆ ಥರ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ ಹಾಕ್ಬಿಟ್ಟು ಮಾಡಿದ್ದೀನಿ. ಕೆಲವರಿಗೆ ನಮ್ಮ ಮನೆಯಲ್ಲಿ ಕ್ಯಾರೆಟ್ ತಿನ್ನಲ್ಲ, ಒಬ್ಬರು ತಿಂತಾರೆ ಒಬ್ಬರು ತಿನ್ನಲ್ಲ. ಅದಕ್ಕೋಸ್ಕರ ನಾನು ಇಲ್ಲ, ಇವಾಗ ನೋಡಿ ಕ್ಯಾರೆಟ್ ಹಾಕಿರೋದು, ಅದರ ಕಲರ್ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿ. ನಾನು ಸ್ಮೂತಾಗಿ ಮಾಡಿದ್ದೀನಿ ಎಲ್ಲ. ನನಗೆ ಮಾಡ್ಕೊಳ್ಳೋದಾದರೆ ನಾನು ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಕ್ರಂಚಿ ಥರ, ಆ ಥರ ಒಂದು ಸ್ವಲ್ಪ ಕರುಕುರು ಅನ್ಬೇಕು, ಆ ಥರ ಮಾಡ್ಕೊತೀನಿ ನಾನು. ಇವಾಗ ನೋಡಿ, ಇವಾಗ ಆಯಿತು. ಇವಾಗ ನೋಡಿ, ಇಲ್ಲಿ ನಾನು ತುಂಬ ದಿವಸದಿಂದ ಚಿಕನ್ ಸುಕ್ಕ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇಷ್ಟವರೆಗೆ ತಿಂತಾ ಇರಲಿಲ್ಲ. ಇವಾಗ ಮಾಡೋಣ ಅಂದ್ಕೊಂಡು ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಇದೊಂದು 1/2 kg ಕಮ್ಮಿ ಇದೆ. ಒಂದು ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಅದಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಇದು ಸುಕ್ಕ ಮಸಾಲೆ, ಸುಕ್ಕದ್ದು ಪೌಡ್ರ್ ಇದು. ಮತ್ತು ಇಲ್ಲಿ ಸೋಂಪು ತಗೊಂಡಿದ್ದೀನಿ, ಜೀರಿಗೆ ತಗೊಂಡಿದ್ದೀನಿ. ಇನ್ನೊಂದು ಥರ ಜೀರಿಗೆ ಬರುತ್ತೆ, ಅದರ ಹೆಸರು ಗೊತ್ತಿಲ್ಲ ನನಗೆ. ಮತ್ತು ಇದು 2 ಪಲಾವ್ ಎಲೆ ಮತ್ತು ಒಂದು ಸಣ್ಣ ಚಕ್ಕೆ ಮತ್ತು ಸ್ಟಾರ್ ಮತ್ತು 3-4 ಲವಂಗ ಅಷ್ಟನ್ನು ತಗೊಂಡು, ತುಪ್ಪ ತೊಗೊಂಡಿದ್ದೀನಿ. ಇಷ್ಟನ್ನು ತಗೊಂಡು ಇವಾಗ ಸುಕ್ಕ ಮಾಡೋಣ. ಅದು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡಿದ್ದೀನಿ, ಒಂದು 4 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ತುಪ್ಪ. ಎಣ್ಣೆ ಎಲ್ಲ ಏನು ಹಾಕ್ಕೊಂಡಿಲ್ಲ, ತುಪ್ಪನೇ ಹಾಕ್ಕೊಂಡಿದ್ದೀನಿ ಬರೀ. ಇದಕ್ಕೆ ಇವಾಗ ಇದೆಲ್ಲ ಮಸಾಲೆನ ಹಾಕೋಣ. ಸ್ಪೈಸಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಲಿ ಅದು ಎಣ್ಣೆಯಲ್ಲಿ. ನೋಡಿ, ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಜಜ್ಕೊಬಿಟ್ಟು. ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಅದಕ್ಕೆ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಒಂದು ಸ್ವಲ್ಪ. ಆಮೇಲೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ, ಟೊಮೆಟೊನೂ ಫ್ರೈ ಆಗಬೇಕು ಚೆನ್ನಾಗಿ. ಫ್ರೈ ಆದಮೇಲೆ ಇದಕ್ಕೆ ನಾವು ಚಿಕನ್ ಹಾಕೋಣ. ಚಿಕನ್ ಹಾಕ್ಬಿಟ್ಟು ಚಿಕನ್ ಹಾಕಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ಇವಾಗ ಚಿಕನ್ ಹಾಕೋತಾ ಇದ್ದೀನಿ. ಇದೆಲ್ಲ ಕಲಸಿ ಎಲ್ಲ ಇಟ್ಟಿದ್ದೀನಿ, ಮತ್ತು ಇವಾಗ ಹಾಕೋತಾ ಇದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಅದು ಟೊಮೆಟೊ ಅದೆಲ್ಲ ಅದ್ರ ಜೊತೆಗೆ ಮಿಕ್ಸ್ ಆಗಲಿ. ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಆಮೇಲೆ ಒಂದು ಸ್ವಲ್ಪ ಅರ್ಧದಷ್ಟು ಇದು ಪುಡಿ ಇದೆ ಅಲ್ವಾ, ಇದು ಸುಕ್ಕದ ಪೌಡ್ರು, ಅದನ್ನು ಹಾಕಿ
ಆಮೇಲೆ ಒಂದು ಅರ್ಧ ಆಮೇಲೆ ಬೇಕಿದ್ದರೆ ಹಾಕಿ. ಕೆಲವರಿಗೆ ಖಾರ ಜಾಸ್ತಿ ಆಗೋಲ್ಲ, ಕೆಲವರಿಗೆ ಕಮ್ಮಿ ಬೇಕಾಗುತ್ತೆ. ನೀವು ಇವಾಗ ಹೊರಗಡೆನೂ ಸಿಗುತ್ತಲ್ವ, ಈ ಸುಕ್ಕ ಪ್ಯಾಕೆಟ್ ಎಲ್ಲ ಸಿಗುತ್ತಲ್ವ, ಅದನ್ನು ತಂದುಬಿಟ್ಟು ಹಾಕೋಬೋದು. ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಇವಾಗ ನೋಡಿ, ಅದು ನಾನು ಸ್ವಲ್ಪ ನೀರು ಹಾಕಿಲ್ಲ, ಅದು ಹೇಗೆ ನೀರು ಬಿಟ್ಟಿದೆ ನೋಡಿ. ಇವಾಗ ಅದು ಬೆಂದಾಯಿತು ಚಿಕನ್. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಇದು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಅದು ಸಾಕಾಗಿಲ್ಲ ಮಸಾಲೆ, ಅದಕ್ಕೆ ಪುನಃ ಇದು ಸುಕ್ಕ ಪೌಡ್ರ್ ಹಾಕ್ಕೊಂಡು ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬ ಡ್ರೈ ಆಗಿ ಮಾಡಿದ್ದೀನಿ ನಾನು. ಇವಾಗ ಇಲ್ಲಿ ಡ್ರೈ ಆಗಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ತುಂಬ ಡ್ರೈ ಮಾಡಿರೋದು. ನಾನು ಇವಾಗ ಏನು ಮಾಡಿದ್ದೀನಿ ಅಂದರೆ ಇದು ಇಡ್ಲಿ, ದೋಸೆ ಮತ್ತು ಅನ್ನ ಇದ್ರೂ ತುಂಬ ಚೆನ್ನಾಗಿದೆ. ಬರೀ ಅನ್ನದ ಜೊತೆ ಎಷ್ಟು ಚೆನ್ನಾಗಿರುತ್ತೆ. ನಾನೇನು ಮಾಡಿಲ್ಲ, ಇಡ್ಲಿ ದೋಸೆ ಎಲ್ಲ ಮಾಡಲಿಕ್ಕೆ ಹೋಗಿಲ್ಲ. ನಾನು ಬರೀ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಾನು ಡ್ರೈ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ. ನಾನು ಬಾಯ್ಲ್ಡ್ ರೈಸ್ ಮತ್ತು ಚಿಕನ್ ಸುಕ್ಕ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರಲ್ವ, ಇದನ್ನು ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.